ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ದೇಶದಾದ್ಯಂತ ಇವತ್ತು ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗಿದೆ. ದ್ರಾಸ್ನಲ್ಲಿ ಸೇನಾ ಪಡೆಗಳು ಹುತಾತ್ಮರಿಗೆ ವಿಶೇಷ ಗೌರವವನ್ನು ಸಲ್ಲಿಸಿದ್ರು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ದ್ರಾಸ್ನಲ್ಲಿರುವಂತಹ ಯೋಧರ ಸ್ಮಾರಕಕ್ಕೆ ತೆರಳಿ ಮಾಲಾರ್ಪಣೆಯನ್ನ ಮಾಡಿದ್ರು. ಅಲ್ಲದೆ ಸ್ಮಾರಕದಲ್ಲಿರುವಂತಹ ಮ್ಯೂಸಿಯಂಗೂ ಕೂಡ ಅವರು ಭೇಟಿ ಕೊಟ್ಟರು. ಈ ಮೂಲಕ 1999ರಲ್ಲಿ ಪಾಕಿಸ್ತಾನ ವಿರುದ್ಧದ ಯುದ್ಧದಲ್ಲಿ ಹೋರಾಟ ನಡೆಸಿ ಹುತಾತ್ಮರಾದಂತಹ ಯೋಧರನ್ನ ಸ್ಮರಿಸಿದ್ರು. ಇದೇ ವೇಳೆ ಶಿಂಕುನ್ಲಾ ಸುರಂಗ ಮಾರ್ಗವನ್ನ ಉದ್ಘಾಟನೆ ಮಾಡಿದ್ರು ಕೂಡ. ಪಾಕಿಸ್ತಾನ ಭಯೋತ್ಪಾದನೆಯ ಮಾಸ್ಟರ್ ಅಂತೇಳಿ ಪ್ರಧಾನಿ ಮೋದಿ ಕಿಡಿಕಾರಿದ್ದಾರೆ. ನಿಮ್ಮ ಯೋಜನೆ ಸಾಕಾರ ಆಗೋದಿಲ್ಲ, ನಿಮ್ಮ ಪ್ರಯತ್ನಗಳು ಸಫಲ ಆಗೋದಿಲ್ಲ, ಪ್ರತಿಯೊಂದು ಭಯೋತ್ಪಾದನಾ ಸವಾಲುಗಳನ್ನು ನಾವು ಸೋಲಿಸ್ತೀವಿ ಅಂತ ಎಚ್ಚರಿಸಿದ್ದಾರೆ. ಇತಿಹಾಸದಿಂದ ಪಾಕಿಸ್ತಾನ ಪಾಠ ಕಲ್ತಿಲ್ಲ, ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರ ನೀಡ್ತೀವಿ ಅಂತ ವಾರ್ನ್ ಮಾಡಿದ್ದಾರೆ. ಮಾನನಷ್ಟ ಮೊಕದ್ದಮೆ ಪ್ರಕರಣ ಸಂಬಂಧ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸುಲ್ತಾನ್ಪುರ ಕೋರ್ಟ್ ಮುಂದೆ ಹಾಜರಾಗಿದ್ರು. ನನ್ನ ವಿರುದ್ಧದ ಆರೋಪ ಸುಳ್ಳು, ರಾಜಕೀಯ ದುರುದ್ದೇಶದಿಂದ ದೂರು ನೀಡಲಾಗಿದೆ ಅಂತ ರಾಹುಲ್ ಗಾಂಧಿ ನೀಡಿದ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಯಿತು. ಮುಂದಿನ ವಿಚಾರಣೆಯನ್ನು ಆಗಸ್ಟ್ 12ಕ್ಕೆ ಮುಂದೂಡಲಾಗಿದೆ. 2018ರಲ್ಲಿ ಬೆಂಗಳೂರಿನಲ್ಲಿ ಅಮಿತ್ ಶಾ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಸಂಬಂಧ ವಿಚಾರಣೆ ಎದುರಿಸಿತು. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಅಧಿಕೃತ ನಿವಾಸದ ವಿಳಾಸ ಬದಲಾಗಿದೆ. ದೆಹಲಿಯ ಸುನೇರಿ ಬಾಗ್ ರಸ್ತೆಯಲ್ಲಿರುವಂತಹ 5ನೇ ಸಂಖ್ಯೆಯ ಮನೆಯನ್ನ ರಾಹುಲ್ ಗಾಂಧಿ ಅವರಿಗೆ ನೀಡಲಾಗಿದೆ. 2004ರಿಂದ ಏಪ್ರಿಲ್ 2023ರವರೆಗೂ ಸಂಸದರಾಗಿದ್ದಂಥ ರಾಹುಲ್ಗೆ ವಿಳಾಸ 12 ತುಗ್ಲಕ್ ಲೇನ್ನಲ್ಲಿರುವಂತಹ ನಿವಾಸವನ್ನ ನೀಡಲಾಗಿತ್ತು. ಆದರೆ ಮಾನನಷ್ಟ ಮೊಕದ್ದಮೆ ಕೇಸ್ನಲ್ಲಿ 2 ವರ್ಷಗಳ ಶಿಕ್ಷೆಗೆ ರಾಹುಲ್ ಒಳಗಾಗ್ತಾ ಇದ್ದ ಹಾಗೆ ಬಂಗಲೆಯನ್ನ ಕಿತ್ಕೊಳ್ಳಲಾಗಿತ್ತು. ಇದೀಗ ವಿಪಕ್ಷ ನಾಯಕನಿಗೆ ಅಧಿಕೃತ ನಿವಾಸವನ್ನ ನೀಡಲಾಗಿದೆ. ಅಂಗಡಿಗಳಿಗೆ ಮಾಲೀಕರ ಹೆಸರು ಕಡ್ಡಾಯಗೊಳಿಸಿ ಉತ್ತರ ಪ್ರದೇಶ ಹೊರಡಿಸಿದ್ದಂಥ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ವಿಸ್ತರಿಸಿದೆ. ಆಗಸ್ಟ್ 5ರವರೆಗೂ ತಡೆಯಾಜ್ಞೆಯನ್ನು ವಿಸ್ತರಿಸಿರುವಂಥ ನ್ಯಾಯಾಲಯ ಇನ್ನು ಮುಂದಿನ ಸೂಚನೆ ಬರೋವರೆಗೂ ಯಾವುದೇ ರೀತಿಯಾಗಿ ನಿರ್ಧಾರ ಬರಬಾರ್ದು, ಯಥಾಸ್ಥಿತಿ ಕಾಪಾಡಿಕೊಳ್ಬೇಕು ಅಂತ ಹೇಳಿದೆ. ತನ್ನ ಆದೇಶಕ್ಕೆ ಇನ್ನೊಂದು ಕಡೆ ಉತ್ತರ ಪ್ರದೇಶ ಸರ್ಕಾರ ಸಮರ್ಥನೆಯನ್ನ ನೀಡ್ತಾ ಇದೆ. ಖಾತ್ರಿಪಡಿಸ್ಕೊಳ್ಳೋಕೆ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಮಾಹಿತಿ ಕೊಟ್ಟಿದೆ. ಕನ್ವಾರ್ ಯಾತ್ರಿಕರು ಸಾಗುವ ಮಾರ್ಗದುದ್ದಕ್ಕೂ ಹೋಟೆಲ್ ಮಾಲೀಕರು ತಮ್ಮ ಹೆಸರನ್ನ ಅಂಗಡಿ ಮುಂದೆ ಹಾಕಬೇಕು ಅಂತ ಸರ್ಕಾರ ವಿವಾದಾತ್ಮಕ ಆದೇಶವನ್ನು ಹೊರಡಿಸಿತ್ತು.